ಗೈಸ್, ಮನೇಲಿ ಕೂತ್ಕೊಂಡು ದುಡ್ಡು ಮಾಡಬೇಕು ಅನ್ನೋರಿಗೆ ಫ್ಲಿಪ್ಕಾರ್ಟ್ ಒಂದು ಬಿಗ್ಗೆಸ್ಟ್ ಆಫರ್ನ ಕೊಡ್ತಾ ಇದೆ. ಓಕೆನಾ? ಸೊ ಏನಪ್ಪಾ ಅಂತ ಅಂದ್ರೆ ಲೈವ್ ಸ್ಟ್ರೀಮ್ಸ್ ಅಂತ ಹೇಳಿ ಒಂದು ಆಪ್ಷನ್ನ ಕೊಡ್ತಾ ಇದೆ. ಇದ್ರ ಮೂಲಕ ಪ್ರತಿಯೊಬ್ರು ಕೂಡ ಫ್ರೀ ಟೈಮಲ್ಲಿ ವರ್ಕ್ ಅನ್ನ ಮಾಡಿ ಅದು ಮನೆಯಿಂದನೇ ದುಡ್ಡನ್ನ ಮಾಡ್ಬೋದು. ಓಕೆನಾ? ಸೊ ಯಾವ ರೀತಿ ಏನು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಯಾರೆಲ್ಲ ಫ್ಲಿಪ್ಕಾರ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಒಂದು ಮೇಲ್ ಅನ್ನ ಕಳಿಸ್ತಾರೆ. ಓಕೆನಾ? ಸೊ ಈ ಮೇಲ್ ಅಲ್ಲಿ ಲೈವ್ ಸ್ಟ್ರೀಮ್ಸ್ ಬಗ್ಗೆ ಫುಲ್ ಡಿಟೇಲ್ ಆಗಿ ಕೊಟ್ಟಿರ್ತಾರೆ. ಅಂಡ್ ಪ್ರತಿ ಒಬ್ರು ಕೂಡ ಈ ಒಂದು ವರ್ಕ್ ಮಾಡೋದಕ್ಕೆ ಅಪ್ಲೈ ಅನ್ನ ಮಾಡಬಹುದು. ಓಕೆನಾ? ಅವರೇ ಒಂದು ಅಪ್ಲೈ ಫಾರ್ಮ್ ಅನ್ನ ಕೊಟ್ಟಿರ್ತಾರೆ, ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆ ಒಂದು ಅಪ್ಲೈ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಫುಲ್ಲು ಕೇಳುತ್ತೆ. ನಿಮ್ಮ ನೇಮ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಲೈವ್ ಲೊಕೇಶನ್ ಮೀನ್ಸ್ ನೀವು ಯಾವ ಊರಲ್ಲಿ ಇದ್ದೀರಾ, ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ಸೊ ಪ್ರತಿಯೊಂದನ್ನು ಕೇಳುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಅಂಡ್ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು, ಪ್ರತಿಯೊಂದನ್ನು ಕೇಳುತ್ತೆ. ಬಟ್ ಇವ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟೇ ಫಾಲೋವರ್ಸ್ ಇರಬೇಕು, ಯೂಟ್ಯೂಬ್ ಅಲ್ಲಿ ಇಷ್ಟೇ ಫಾಲೋವರ್ಸ್ ಇರಬೇಕು ಅಂತ ಹೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದ್ರೆ ಅಕೌಂಟ್ ಲಿಂಕ್ ಅನ್ನ ಮಾತ್ರ ಕೇಳ್ತಾರೆ. ಓಕೆನಾ? ಸೊ ಗೈಸ್, ನೀವು ಈ ಒಂದು ವರ್ಕ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಜಸ್ಟ್ ನೀವು ಕ್ರಿಯೇಟರ್ ಆಗಿದ್ರೆ ಸಾಕು. ಅದರಲ್ಲೂ ಯಾರೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಅಂಡ್ ರೀಸೆಲ್ಲಿಂಗ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಗಂತೂ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ನೀವು ಫ್ಲಿಪ್ಕಾರ್ಟ್ ಮೂಲಕನೂ ಕೂಡ ಅರ್ನಿಂಗ್ಸ್ ನ ಮಾಡ್ಬೋದು. ಸೊ ಇದರಲ್ಲಿ ಲೈವ್ ಸ್ಟ್ರೀಮ್ಸ್ ಆಪ್ಷನ್ ಅಂದ್ರೆ ಹೆಂಗೆ ಅಂತ ಅಂದ್ರೆ ನೀವು ಇಷ್ಟು ದಿನ ಏನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಸೇಮ್ ಅದೇ ತರನೇ ಇರುತ್ತೆ. ಬಟ್ ಇದರಲ್ಲಿ ನೀವು ಲೈವ್ ಹೋಗ್ಬೇಕು. ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ಲೈವ್ ಹೋಗ್ತಿರಲ್ಲ, ಸೊ ಅದೇ ತರನೇ ಫ್ಲಿಪ್ಕಾರ್ಟ್ ಅಲ್ಲಿ ಲೈವ್ ಹೋಗ್ಬೇಕು. ಲೈವ್ ಹೋಗಿ ನೀವೇನ್ ಮಾಡ್ಬೇಕು, ಪ್ರಾಡಕ್ಟ್ ಅನ್ನ ಶೋ ಮಾಡಬೇಕು. ಸೊ ಆ ಪ್ರಾಡಕ್ಟ್ ಯಾವ್ದಕ್ಕೆ ಯೂಸ್ ಆಗುತ್ತೆ, ಏನು ಪ್ರತಿಯೊಂದನ್ನು ನೀವು ಆ ಒಂದು ವಿಡಿಯೋದಲ್ಲಿ ಹೇಳ್ಬೇಕು, ಎಕ್ಸ್ಪ್ಲೈನ್ ಮಾಡಬೇಕು ಲೈವ್ ಅಲ್ಲಿ. ಸೊ ಆಗ ನಿಮ್ಮ ಲೈವ್ ಅನ್ನ ನೋಡ್ತಿರ್ತಾರಲ್ಲ, ಅದರಲ್ಲಿ ಯಾರೇ ಒಬ್ರು ಆ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡ್ಕೊಂಡ್ರು ಕೂಡ ನಿಮ್ಗೆ 5% ಈ ತರ ಕಮಿಷನ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೇಮ್ ಅಫಿಲಿಯೇಟ್ ಮಾರ್ಕೆಟಿಂಗ್ ತರನೇ ಇರುತ್ತೆ. ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ತರ ವಿಡಿಯೋ ಅಂದ್ರೆ ಸಪರೇಟ್ ರಿವ್ಯೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಆ ತರ ಏನಿರಲ್ಲ. ಬಟ್ ಲೈವ್ ಹೋಗಿ ಮಾಡಬಹುದು. ಸೊ ಈ ತರ ಅಫಿಲಿಯೇಟ್ ಮಾರ್ಕೆಟಿಂಗು, ಲೈವ್ ಸ್ಟ್ರೀಮ್ಸು, ಈ ತರ ಎಲ್ಲ ವರ್ಕ್ ಅಂತ ಅಂದ ತಕ್ಷಣನೇ ಪ್ರತಿಯೊಬ್ರು ತಲೆಗೆ ಬರೋದು ಒಂದೇ ಡೌಟು, ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಾ? ಸೊ ಫ್ಲಿಪ್ಕಾರ್ಟ್ ಅವರು ಕೂಡ ಈ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ನೀವು ದುಡ್ಡನ್ನ ಕೊಟ್ಬಿಟ್ಟು ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಲೈವ್ ಸ್ಟ್ರೀಮ್ಸ್ ಏನ್ ಮಾಡ್ತೀರಾ ಅದೆಲ್ಲ ಮಾಡಿ ಮುಗಿದ್ಮೇಲೆ ನೀವು ಆ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬಹುದು. ಓಕೆನಾ? ಸೊ ನಿಮ್ಗೆ ರಿಟರ್ನ್ ಮಾಡೋದಕ್ಕೆ ಇಷ್ಟು ದಿನ ಅಂತ ಆಪ್ಷನ್ ಇರುತ್ತೆ. ನಿಮ್ಮ ದುಡ್ಡು ಸೇಫ್ ಆಗಿ ನಿಮ್ ಕೈ ಸೇರುತ್ತೆ. ಓಕೆನಾ? ನಿಮ್ಮ ಅಕೌಂಟ್ ಯಾವುದೇ ಕಾರಣಕ್ಕೂ ಬ್ಲಾಕ್ ಆಗಲ್ಲ. ಇದು ಸ್ವತಃ ಫ್ಲಿಪ್ಕಾರ್ಟ್ ಅವರೇ ಕೊಟ್ಟಿರೋದು. ಸೊ ಗೈಸ್, ನಾನು ನಿಮ್ಗೆ ಒಂದು ಲಿಂಕ್, ನಿಮ್ಗೆ ಏನ್ ಮೇಲ್ ಬರುತ್ತೆ ಅದರಲ್ಲಿ ನೀವು ಅಪ್ಲೈ ಮಾಡುವಂತಹ ಲಿಂಕ್ ಸಿಗುತ್ತಲ್ವಾ, ಸೊ ಅಲ್ಲಿ ನಿಮ್ಮ ಡೀಟೇಲ್ಸ್ ಗಳನ್ನೆಲ್ಲ ನೀವು ಶೇರ್ ಮಾಡಿ ಅಪ್ಲೈ ಮಾಡಾದ್ಮೇಲೆ ನಿಮ್ಗೆ ಒಂದು ಫ್ಲಿಪ್ಕಾರ್ಟ್ ಇಂದ ಕಾಲ್ ಬರುತ್ತೆ. ಓಕೆನಾ? ಸೊ ಇಂಗ್ಲಿಷ್ ಅಲ್ಲಿ ಕಾಲ್ ಬರುತ್ತೆ. ನಿಮ್ಗೆ ಏನಾದ್ರು ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ಕಂಫರ್ಟಬಲ್ ಆಗಿಲ್ಲ ಅಂತಂದ್ರೆ ಕನ್ನಡ ಅಂತಂದ್ರೆ ಸಾಕು, ಅವರು ಕನ್ನಡಕ್ಕೆ ಕಾಲ್ ಅನ್ನ ಕನೆಕ್ಟ್ ಮಾಡ್ತಾರೆ. ಡಿಟೇಲ್ ಆಗಿ ಹೇಳ್ತಾರೆ ಲೈವ್ ಸ್ಟ್ರೀಮ್ಸ್ ಅಂದ್ರೆ ಏನು, ಹೇಗ್ ಮಾಡೋದು, ಹೇಗೆ ಲೈವ್ ಹೋಗೋದು, ಸೊ ಪ್ರಾಡಕ್ಟ್ ಅನ್ನ ಪರ್ಚೇಸ್ ನಾವೇ ಮಾಡ್ಬೇಕಾ, ಸೊ ರಿಟರ್ನ್ ಮಾಡೋದು ಹೆಂಗೆ, ಏನಾದ್ರು ಬ್ಲಾಕ್ ಆಗುತ್ತಾ, ಏನು, ಆ ಒಂದು ಫ್ಲಿಪ್ಕಾರ್ಟ್ ಲೈವ್ ಸ್ಟ್ರೀಮ್ಸ್ ಬಗ್ಗೆ ಏನ್ ಮಾಹಿತಿ ಬೇಕು ಪ್ರತಿಯೊಂದನ್ನು ಅವರೇ ಕಾಲ್ ಮಾಡಿ ನಮಗೆ ಫುಲ್ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ, ಸೊ ಅವರು ಸೆಲೆಕ್ಟ್ ಮಾಡ್ತಾರಾ ಅಥವಾ ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಅಪ್ಲೈ ಮಾಡಾದ್ಮೇಲೆ ಕಾಲ್ ಮಾಡ್ತಾರೆ ಸೆಲೆಕ್ಟ್ ಆದವರಿಗೆ. ಅಕಸ್ಮಾತ್ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಪ್ರತಿಯೊಂದನ್ನು ನೀವು ಅವರಿಗೆ ಕೇಳ್ಬೋದು. ಓಕೆನಾ? ನಿಮ್ಮ ಡೌಟ್ ಪ್ರತಿಯೊಂದನ್ನು ನೀಟಾಗಿ ಕ್ಲಿಯರ್ ಆಗಿ ಹೇಳ್ತಾರೆ, ಕ್ಲಿಯರ್ ಮಾಡ್ತಾರೆ ನಿಮ್ಮ ಡೌಟ್ಸ್ಗಳನ್ನ. ಓಕೆನಾ? ಸೊ ಗೈಸ್, ಈ ಒಂದು ಲೈವ್ ಸ್ಟ್ರೀಮ್ಸ್ ಜಾಬ್ ಅನ್ನ ಮಾಡಬೇಕು ಫ್ಲಿಪ್ಕಾರ್ಟ್ ಅಲ್ಲಿ ಅಂತ ಅಂದ್ರೆ ನಿಮ್ಗೆ ಮೇಲ್ ಬಂದಿಲ್ಲ ಅಂತಂದ್ರೆ ಅಕಸ್ಮಾತ್, ಓಕೆನಾ, ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಓಕೆನಾ? ಸೊ ಅಪ್ಲೈ ಫಾರ್ಮ್ ನಿಂದು ನೀವು ಅಪ್ಲೈ ಮಾಡೋದಕ್ಕೆ ಫಾರ್ಮ್ ನಾನು ಕಳಿಸ್ತೀನಿ, ಆ ಲಿಂಕ್ ಅನ್ನ ಕಳಿಸ್ತೀನಿ. ನಿಮ್ಗೆ ಏನಾದ್ರು ಮೇಲ್ ಬಂದಿಲ್ಲ ಅಂದ್ರೆ, ಫ್ಲಿಪ್ಕಾರ್ಟ್ ಇಂದ ಮೇಲ್ ಬಂದಿಲ್ಲ ಅಂದ್ರೆ ನಾನು ಕಳಿಸ್ತೀನಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಮನೇಲಿ ಕೂತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದಾರೆ, ನಿಮ್ಮ ಅಕ್ಕ ತಂಗಿಯರಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ರೀಸೆಲ್ಲಿಂಗ್ ಅಫಿಲಿಯೇಟ್ಗಿಂತ ಈಸಿ ಅಂತಾನೆ ಹೇಳ್ಬೋದು ಸ್ವಲ್ಪ. ಯಾಕಂತಂದ್ರೆ ಸೊ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಅದೆಲ್ಲ ಮಾಡೋ ಬದಲು ಸುಮ್ಮನೆ ಲೈವ್ ಹೋಗ್ಬಿಟ್ಟು ಪ್ರಾಡಕ್ಟ್ ರಿವ್ಯೂನ ಕೊಟ್ಬಿಟ್ಟು ಸೊ ಬಿಟ್ರೆ ಮುಗೀತು. ಓಕೆನಾ? ಅಲ್ಲಿ ಲೈವ್ ಅಲ್ಲಿ ನೋಡೋರು ನೆಕ್ಸ್ಟ್ ನಿಮ್ಗೆ ಏನು ಕ್ವಶನ್ಸ್ ಕೇಳ್ತಾರೆ, ಮೀನ್ಸ್ ನಿಮ್ ಕೆಲಸ ಏನಪ್ಪಾ ಅಂತಂದ್ರೆ ನೀವು ಲೈವ್ ಸ್ಟ್ರೀಮ್ಸ್ ಅಂದ್ರೆ ಲೈವ್ ಹೋದ ತಕ್ಷಣನೇ ಪ್ರಾಡಕ್ಟ್ ರಿವ್ಯೂಸ್ ಕೊಡ್ತೀರಲ್ವಾ, ಅಲ್ಲಿ ನೋಡೋಂತಹ ಆಡಿಯನ್ಸ್ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಆ ಪ್ರಾಡಕ್ಟ್ ಹೆಂಗ್ ಬೈ ಮಾಡೋದು, ಎಷ್ಟು ರೂಪಾಯಿ, ಇಲ್ಲ ಅಂತ ಅಂದ್ರೆ ಆ ಪ್ರಾಡಕ್ಟ್ ಯಾವ್ದಕ್ಕೆ ಯೂಸು, ಈ ತರ ಎಲ್ಲ ಕ್ವಶನ್ಸ್ ಕೇಳಿದ್ರೆ
ಕೇಳಿದ್ರೆ ಅದಕ್ಕೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇಷ್ಟೇ ನಿಮ್ಮ ಕೆಲಸ. ಅವ್ರು ಏನಾದರೂ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡೋದು, ಸೊ ಪ್ರಾಡಕ್ಟ್ ಬಗ್ಗೆ ರಿವ್ಯೂಸ್ ಕೊಡೋದು ಲೈವಲ್ಲಿ, ಇಷ್ಟೇ ಆಗಿರುತ್ತೆ. ಇದಕ್ಕೆ ನಿಮಗೆ ಆರ್ಡರ್ ಮಾಡಿಕೊಂಡ್ರೆ ಯಾರಾದರೂ ನಿಮ್ಮ ಲೈವನ್ನು ನೋಡಿ ಆ ಪ್ರಾಡಕ್ಟನ್ನು, ನೀವು ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂಸ್ ಕೊಡ್ತಿದ್ದೀರಾ ಆ ಪ್ರಾಡಕ್ಟನ್ನು ಆರ್ಡರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕಮಿಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಓಕೆನಾ? ಅಫಿಲಿಯೇಟ್ ರೀಸೆಲ್ಲಿಂಗ್ ಹೋಲಿಸಿದ್ರೆ ಈ ಒಂದು ಲೈವ್ ಸ್ಟ್ರೀಮ್ಸ್ ಆಪ್ಷನ್ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಹೆಲ್ಪ್ ಆಗುವಂತಹ ವೀಡಿಯೋಸ್ಗಳನ್ನ ನಾನು ನೆಕ್ಸ್ಟ್ ಮಾಡ್ತೀನಿ. ಓಕೆನಾ? ಸೊ ಗೈಸ್, ಈ ಒಂದು ಫ್ಲಿಪ್ಕಾರ್ಟ್ ಲೈವ್ ಸ್ಟ್ರೀಮ್ಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ ಹೇಳಿ. ಸೊ ಯೂಟ್ಯೂಬಲ್ಲಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ, ಬಟ್ ಪರ್ಸ್ನಲ್ ಆಗಿ ಕೆಲವೊಂದು ಪ್ರಾಬ್ಲಮ್ಸ್ಗಳಾಗಿತ್ತು. ಸೊ ಹಾಗಾಗಿ ವೀಡಿಯೋಸ್ಗಳನ್ನ ಮಾಡಿರಲಿಲ್ಲ. ಸೊ ಇನ್ನು ಮುಂದೆ ಮಾಡ್ತೀನಿ. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪದೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಆ್ಯಂಡ್ ಮನೇಲಿ ಕೂತ್ಕೊಂಡು ವರ್ಕ್ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು ಅನ್ನೋರಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಗೈಸ್. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.